ಸ್ಟೂಡೆಂಟ್ಸ್ ವೆಲ್ಕಮ್. ನೀಟ್ 2025 ಪರೀಕ್ಷೆಯನ್ನು ಬರೆದು ಈಗಾಗಲೇ ಸೆಕೆಂಡ್ ರೌಂಡ್ನ ಒಂದು ಪ್ರಾವಿಷನಲ್ ರಿಸಲ್ಟ್ನಲ್ಲಿ ಮೆಡಿಕಲ್ ಆಕಾಂಕ್ಷಿಗಳಾಗಿರುವ ಅನೇಕ ವಿದ್ಯಾರ್ಥಿಗಳು ತಮ್ಮ ಸೆಕೆಂಡ್ ಪ್ರಯಾರಿಟಿಯಾಗಿ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಸರ್ಜನನ್ನು ನೀಡಿರ್ತಾರೆ. ಸೊ BAMS ಆಯುಷನ್ನು ನೀಡಿರ್ತಾರೆ. ಸೊ ಇದರರ್ಥ ಅವರಿಗೆ ಆಯುರ್ವೇದಿಕ್ ಸೀಟ್ನಲ್ಲೇ ಮುಂದುವರಿಬೇಕಂತಕ್ಕಂಥದ್ದು ಇರೋದಿಲ್ಲ. ಖಂಡಿತವಾಗಿ ಅಪ್ಗ್ರೇಡ್ ಆಗ್ತದೆ ಮೆಡಿಕಲ್ ಸೀಟನ್ನು ಬಯಸಿರ್ತಕ್ಕಂಥ ವಿದ್ಯಾರ್ಥಿಗಳು. ನಿನ್ನೆ ಬಿಟ್ಟಿರ್ತಕ್ಕಂಥ ಒಂದು ಪ್ರಕಟಣೆಯಲ್ಲಿ KEOದವರು ಸ್ಪಷ್ಟಪಡಿಸಿದ್ದಾರೆ. ಸೊ ಈ ದಿನ ಸಂಜೆ 3 ಗಂಟೆಯ ನಂತರ ನಿಮಗೆ ಸೆಕೆಂಡ್ ರೌಂಡು ಫೈನಲ್ ಸೀಟ್ ಅಲಾಟ್ಮೆಂಟನ್ನು ಬಿಡುತ್ತಾರೆ. ಸೊ ನಿನ್ನೆ ಬಿಟ್ಟಿರೋದು ಪ್ರೊವಿಷನಲ್ಲು, ಇವತ್ತು ಫೈನಲ್ ಸೀಟ್ ಅಲಾಟ್ಮೆಂಟ್ ಬಿಡ್ತಾರೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾದ ಮೇಲೆ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಎಲ್ಲ KCETಯ ವೃತ್ತಿಪರ ಕೋರ್ಸ್ಗಳ ಜೊತೆಗೆ ಇಲ್ಲಿ ಸೇರಿಸಿರೋದು ಅಂತಂದರೆ ಆಯುಷ್ ಕೋರ್ಸ್ಗಳಿಗೆ ಮಾತ್ರ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಿಸಲಾವುದು. ಅಂದರೆ ಈ ದಿನ ಸಂಜೆ ಬರುತ್ತದೆ. ಸೊ ಹಾಗಾದರೆ ಅವ್ರಿಗೂ ಕೂಡ 2 ಚಾಯ್ಸ್ ಇರ್ತಾವ. ಸೊ ಚಾಯ್ಸ್ 1 ಮತ್ತು ಚಾಯ್ಸ್ 4. ದಯವಿಟ್ಟು KEOದವರು ಇದನ್ನು ಪುನರ್ ಪರಿಶೀಲಿಸಬೇಕು. BAMS ಅಲಾಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗುವ ಸಂಭವ ಇದೆ. ಕಾರಣ ಅವರಿಗೆ ಫೈನಲ್ ಸೆಕೆಂಡ್ ರೌಂಡು ಮೆಡಿಕಲ್ ನೀವು ಅಲಾಟ್ಮೆಂಟ್ ನೀಡಿದಾಗ ಮೆಡಿಕಲ್ ಸೀಟ್ ಅಲಾಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನಿಮ್ಗೆ KEOದಲ್ಲಿ ಒಂದು ರಿಕ್ವೆಸ್ಟು, BAMSನ್ನು ನೀವು ಹೇಗೆ ಅಲಾಟ್ ಮಾಡ್ತೀರಿ? ನೀಟ್ ಅಂಕಗಳ ಆಧಾರದ ಮೇಲೆ ಮಾಡ್ತೀರಿ. ಸೊ ಆದ್ದರಿಂದ ಮೆಡಿಕಲ್ಲು, ಡೆಂಟಲು ಮತ್ತು BAMS ಈ 3 ಒಟ್ಟಿಗೆ ನೀವು ಸೀಟ್ ಅಲಾಟ್ಮೆಂಟ್ ಮಾಡಿದರೆ ಭಾಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಒಂದು, ಅಥವಾ ನೀವು ಇನ್ಮೇಲೆ ರೆಗ್ಯುಲೇಷನ್ಸು ಗೈಡ್ಲೈನ್ಸ್ ಎಲ್ಲ ಬಿಡ್ತೀರಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಾದ ಮೇಲೆ ಅಂತ ಹೇಳಿದಿರಿ. ಸೊ ಅಲ್ಲಿ BAMS ಅವ್ರನ್ನ ಎಕ್ಸ್ಕ್ಲೂಡ್ ಮಾಡ್ಕೊಳ್ಳಿ, ಅವರಿಗೆ 4 ಚಾಯ್ಸ್ಗಳನ್ನು ಕೊಡಿ. ಸೊ ಹೀಗಾದಾಗ ಮಾತ್ರ BAMSನಲ್ಲಿ ಭಾಗವಹಿಸಿರೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ತಪ್ತದೆ. ಇದು ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕೂಡ ಸಮಸ್ಯೆಯನ್ನು ತರ್ತಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ KEಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಮೆಡಿಕಲು, ಡೆಂಟಲು, BAMS ಒಟ್ಟಿಗೆ ಸೆಕೆಂಡ್ ರೌಂಡ್ ಆದರೂ ಅಲಾಟ್ ಮಾಡಿ, ಅಥವಾ ಸೆಕೆಂಡ್ ರೌಂಡ್ನಲ್ಲಿ BAMS ನೀಡಿದಾಗ BAMS ವಿದ್ಯಾರ್ಥಿಗಳಿಗೆ ಇದು ಫಸ್ಟ್ ರೌಂಡು, ಅವ್ರಿಗೂ ಕೂಡ 4 ಚಾಯ್ಸ್ಗಳನ್ನು ನೀಡಿ. ಇದು ವಿದ್ಯಾರ್ಥಿಗಳ ಎಲ್ಲರ ಪರವಾಗಿ ನಾನು KEಗೆ ಮಾಡ್ತಕ್ಕಂಥ ಮನವಿ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫಿಕೇಷನನ್ನು ಪಡಿತೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್.